ಕೊರಗಂದಕ್ಕತಿ ಆನನ ಗೆಳೆಯರ ಆನನ ಗೆಳೆಯರ ಹುಟ್ಟಿದ ಊರಿಗೆ ಮಾತ್ರ ನನ್ನ ತತ್ತಿ ಬಡಿದಾರ ಮನೆಗೆ ಹೋಗಿ ಮಾಡದು ಸಂಸಾರ ವರ್ಷದ ಕಾಲಗೆತ್ತಿ ಕೈಯಾರ ಬಿಚ್ಚಿ ಬಗದ ನವಲಿಯಾಗ ಮಂದಿಯ ಮಾಟ ಮನಗಂಡ ತಂದುಕೊಂಡು ಈಗಿನ ತಲಿಯಾಗ ಮಂದಿ ಹಂಚಿಸ ಮಾಡಿರ ಹಸದ ಕತಲಿಗೆ ಇಲ್ಲೊಂದು ಕಟ್ಟದ ಹೇಳುವ ಮಂದಿಗೆ ಹಸತೆಯನ ಹಲಿಗೆ ಚಂದುಳ ಚಲುವಿ ನನ್ನುಡುಗಿ ಮಕ್ಕಳ ಹೈಸ್ಕೂಲ್ ಸಾಲಿಗೆ ಕೈಗೆ ಚಂದನ ಮೈಗೆ ನಿಬ್ಬಳ ಕಡುಬನ ನಿಬ್ಬಳ ಜಲದಿ ನನ್ನ ಬರತಿದ್ದಳು ಉಳುಕೊಳ ಬರತಿದ್ದಳು ಗಂಡಿಗೇರಿ ನನ್ನೂರ ನಂಬಲಿದ್ದ ಹುಡುಗಾರ ಗಂಡಿಗೇರಿ ನನ್ನೂರ ನಂಬಲಿದ್ದ ಹುಡುಗಾರ ನಾ ಬಾಳ ಹಚ್ಚಿಕೊಂಡಾಗಿ ಮಾತಳಲು ಬಲು ದೂರ ನಾ ಬಾಳ ಹಚ್ಚಿಕೊಂಡಾಗಿ ಮಾತಳಲು ಬಲು ದೂರ ಚೇ 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 ಸಾಕಾತಪ್ಪ ಯಪ್ಪ ಸಾಕಾತ ಏಳೇಳು ಜನ್ಮಕ್ಕೂ ಈ ರೈತಾಗಿ ಕೆಲಸ ಒಟ್ಟ ಮಾಡಬಾರ್ದ್ರಿ ಅಲ್ರಿ ಒಂದು ಮುಂಜಾನೆಯಿಂದ ಹೆಣ್ಣಾಳು ಹುಡುಕ್ಯಾಡಕತ್ತೀನಿ ನಮ್ಮ ಕಬ್ಬಿನ ಹೊಲ ಕಸ ತೆಗ್ಯಾಕ ಒಂದರ ಹೆಣ್ಣಾಳು ಸಿಗ್ಬೇಕ ಬೇಡ್ರಿ ಸಲ್ಲಿಕೇರಿ ಬೋರೋನ್ ಕೇಳಿದ್ರೆ ಯಾರ್ದು ಹೋಗ್ಯವ ಅಂದ್ರೆ ಅನ್ಕೋಡಿ ಪರ್ಸಾಪಂದು ಹೋಗಿನಪ್ಪ ಅಂತಾಳೆ ಬಾದಾಮಿ ಚಂದ್ರವನ್ ಕೇಳ್ಬೇಕ್ರಿ ಹೋಗಿ ಯಾರ್ದು ಹೋಗ್ಯವ ಕರಿಯಪ್ಪನವ್ರು ಹೆಂಕ ನಿಂತಮ್ಮ ಏನು ಹೇಳುದ್ರಿ ಹೆಣ್ಣಾಳಿಗೆ ಏನು ಏನು ಹೇಳಿ 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 ಸಾಕಾಗೈತೆ ನಾ ಆ ಹೆಡ್ಸಿಗಣ್ಣ ಮಗ ನಮ್ಮ ಅಪ್ಪರ ನನ್ನ ಸಾಲಿ ಕಲಿಯಾಕೆ ಬಿಡಲಿಲ್ಲ ನನ್ನ ವಾರಿಗೆ ಗೆಳೆಯಾರು ನೋಡಿದ್ರೆ ಕಮ್ಗ ಒಂದು ಹಿಂದೆ ಗಾಡಿಯಿಂದ ಹುಡುಗಿ ಕುಂದರ್ಸ್ಕೊಂಡು ಊರು 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 ತಿರ್ಗಾಕತ್ತಾವ ನಾನು ನೋಡಿದ್ರೆ ಕೈಯಾಗ ಒಂದು ಟಾವೆಲ್ಲ ಕೈಯಾಗ ಒಂದು ಬಾರ್ಕೋಲ ಹಿಡ್ಕೊಂಡು ಓಣಿ 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 ತಿರ್ಗಾಕತ್ತೀನಿ ರೀ ಒಂದು ಹೆಣ್ಣಾಳ ಸಿಗೋಲ್ಲು ಈ ಓಣಿಯಾಗ ಸಿಗ್ಲಿಕ್ಕೆ ಏನಾಯ್ತು ರೀ ಮುಂದೆ ತೆಳಗ ನೋಣಿಗೆ ಹೋದ್ರಾಯ್ತು ಅಲ್ಲೆಲ್ಲೆಲ್ಲೇ ಇತ್ತಾಗಿಂದ ಯಾವುದೋ ಒಂದು ಪಿಗರ್ ಬರಕತ್ತೈತಲ್ಲಪ್ಪ ಬರ್ಲಿ 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 ಗಡಿಬಿಡಿ ಮಾಡಿ ಬಾರೆಲೆ ಹುಡುಗಿ ಆಡಿ ಆಡಿನ ಬಾರಿ ಗಡಿಬಿಡಿ ಮಾಡಿ ಬಾರೆಲೆ ಹುಡುಗಿ ಆಡಿ ಆಡಿನ ಬಾರಿ ಆಡಿ ಆಡಿನ ಬಾರಿ ಊರಾಗ ಹಾಡು ಆಡಿ ಆಡಿನ ಬಾರಿ ಊರಾಗ ಹಾಡು ಗಡಿಬಿಡಿ ಮಾಡಿ ಬಾರೆಲೆ ಹುಡುಗಿ ಆಡಿ ಆಡಿನ ಬಾರಿ ಆಡಿ ಆಡಿನ ಬಾರಿ ಊರಾಗ ಹಾಡು ದೋಸ್ತ ಹಂಗಲ್ಲ ನಾ ಜಾಣಿಸ್ತಾನೆ ಕೇಳಿ ಯಾರ್ಸ ಅದ್ರ ಮಮ್ಮನ ಬುಲೆಟ್ ಗಾಡಿ ಕೆಳ ಪಟ 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 ಕೆಳ ಪಟ 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 ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರಗೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರಗೈತಿ ನನ್ನ ಹೃದಯ ರಾಜ ಕರಗ ಮಹಾರಾಣಿ ನಿನ್ನ ಗೆಳತಿ ನನ್ನ ಹೃದಯದ ರಾಜ ಕರಗ ಮಹಾರಾಣಿ ನಿನ್ನ ಗೆಳತಿ ಕೇಳಿ ಟಮಾಟಿ ಕೆಂಪ ಕೆಂಪ ತಂಡಿ ತಂಡಿ ಹವದಾಗ ತಂಡಿ ತಂಡಿ ಹವದಾಗ ಹರೇ ಮುದುಗಲಿ ತಂಡಿ ತಂಡಿ ಹವದಾಗ ಹರೇ ಹುಡುಗರು ಮುದುಗಲಿ
ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೆ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೆ ನನ್ನ ಗಾಡಿ ಹೆಂಗೋ ಆಗಬೇಕು ಮನದಾಗ ಹೇಗಿದ್ದಿ ನಿನ್ ಲವರ್ ರಾಣಿ ಅದೇ ಅಂದೆ. ಏ ಗಿಡ್ಡಿ ಹೇಗಿದ್ದಿ ಬರ್ತೇನ ಎಲ್ಲಿಗೆ ಬರ್ತೇನೆ ಹೇಳ ಲಾಡಿ ರಾಣಿ. ಕಬ್ಬಿನ ಪಡ ಎಲ್ಲ ಹಳೆ ಹೋಗ್ಯಾವ ಲಾಡ್ಜಿಗೆ ಹೋಗೋಣ. ಈಗ ಏನಿದ್ರು ಮೊದಲ ಶ್ರೀ ದುರ್ಗಾ ಲಾಡ್ಜಿಗೆ ಅದೇ ಹೇಳತ್ತೀನಿ, ಲಾಡ್ಜಿಗೆ ಹೋಗುವಳಿ ದುರ್ಗಾ ಲಾಡ್ಜಿಗೆ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೆ ನನ್ನ ಗಾಡಿ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೆ ನನ್ನ ಗಾಡಿ ಹೆಂಗೋ ಆಗಬೇಕು ಹೊಲದಾಗ ಹೋಗು ನಡಿ ಸಾಲಿ ಸಂದಾಗ ಹೇಳ ಹುಡುಗ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಹತ್ತಿರ ಬಂಗಾರ ಮುಟ್ಟತನ ಬಿಡುತ್ತಿಲ್ಲ. ಓಡಾಡಿ ನೆನಪಿದೆ ನನ್ನ ಲವರನ್ನ. ಅತಿಯಾಗಿ ದೊಡ್ಡದು ನನ್ನ ವರದಿನ ಕರೀತಿಯೇನನ್ನ. ಅವಳ ಗುಲಾಬಿ ಹೂವ ನಂಗ ಕೊಟ್ಟಲ್ಲ ಮನವನ್ನ. ಅವಳ ಗುಲಾಬಿ ಹೂವ ನಂಗ ಕೊಟ್ಟಲ್ಲ ಮನವನ್ನ. ರಾತ್ರಿ ಜಾತ್ರೆಗ ನಾ ಹೋಗಿ ಬೆಂಚ ತಂದಿನ ನಿನಗಾಗಿ ಕಿಶದಾಗ ಇಟ್ಕೊಂಡ ಮಲಗಿನ ತಾಯಿ ಕೊಡಲಕ ಬೇಕಾಗಿ ರಾತ್ರಿ ಜಾತ್ರೆಗ ನಾ ಹೋಗಿ ಬೆಂಚ ತಂದಿನ ನಿನಗಾಗಿ ಕಿಶದಾಗ ಇಟ್ಕೊಂಡ ಮಲಗಿನ ತಾಯಿ ಕೊಡಲಕ ಬೇಕಾಗಿ ಮರತ ನಾ ಬದುಕೋದಿಲ್ಲ ಎಂದಿಗೇರಿ ನನ್ನೂರ ನಮ್ಮಲ್ಲಿ ಹುಡುಗಿನೇ ಎಂದಿಗೇರಿ ಹುಡುಗಿನೇ ಬಾಳ ಹಸುಗೊಂಡಾಗಿ ಬಾಳಲು ಬಲು ದೂರ ನಾ ಬಾಳ ಹಸುಗೊಂಡಾಗಿ ಬಾಳಲು ಬಲು ದೂರ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ. ನೆನಪು ಬರ್ತೈತಿ. ಮನದಾಗ ಏನೇನು ಆಗತೈತಿ. ನೆನಪು ಬರ್ತೈತಿ. ಮನದಾಗ ಏನೇನು ಆಗತೈತಿ. ಇದ್ದಿದ್ದ ಹುಡುಗಾನ ಬದಾಮಿ ಕೋರಿನ. ಎಂಡಿಗರ ಹುಡುಗಾನಿ ಹಂಸೂರ ಕೋರಿನ. ಹಂಸೂರ ಕೋರಿನ. ಮನದಾಗ ಏನೇನು ಆಗತೈತಿ. ಬದಾಮಿ ಕೋರಿನ. ಮನದಾಗ ಏನೇನು ಆಗತೈತಿ. 20 ಬಿಸಿಗಿಟ ಆಟ ಹಿಡ್ಕೊಬ್ಬ ಗಟ್ಟೆಗೆ ಹಿಡ್ಕೊಬ್ಬ. ಯದಿನಲ್ಲ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ. ಯದಿನಲ್ಲ ಶಾದಿ ತುಡುಗಿಲೆ ಮಾಡ್ಯಾರ ಮದ್ವಿ. ಎಡಗಾಲ ಇಟ್ಟ ಹೋಗಿ ನನ್ನ ಎತ್ತಿನ ಕೂಡ ಹೊಡಿಯಮ್ಮ. ಎಡಗಾಲ ಇಟ್ಟ ಹೋಗಿ ನನ್ನ ಎತ್ತಿನ ಕೂಡ ನಾ ಕೊಟ್ಟ ಮುಗು ಬಟ್ಟ ತಗದೇನ ಸಿದುನ ಪ್ರೀತಿ ಬುರದೇನ ನಾ ಕೊಟ್ಟ ಮುಗುಬಟ್ಟ ತಗದೇನ ಸಿದ್ದುನ ಪ್ರೀತಿ ಒಡದೇನ 3 ದಿವಸದ ಪ್ರೀತಿನ 3 ದಿನದಾಗ ಮುರದೇನ 3 ವರ್ಷದ ಪ್ರೀತಿನ 3 ದಿನದಾಗ ಮುರದೇನ ನಾ ಕೊಟ್ಟ ಮುಗುಬಟ್ಟ ತಗದೇನ ಪದವನ ಪ್ರೀತಿ ಮುರದೇನ ಹಂಗೇನಿಲ್ಲ ನಾ ಹಾಡ್ತೀನಿ ಕೇಳಿ. ಬೇಡ ಬೇಡ ಸಾಕನ್ನು ಸೀನೆ ಇಲ್ಲ ನೀ ಸುಮ್ ಕುಂತು ಬಿಡ್ರಿಂದ. ಹತ್ತೈತಿ ಥಂಡಿ ಪಿಚಣಿನ ಗಟ್ಟಿ ಬಾಯಗ ಇಡತನ ಹೊಟ್ಟಿ. ಓಯ್ ಲಬ್ಬು ಪೂಜ್ ಎಷ್ಟರ ಐತಿ ನಿಂದ ತಿಂಡಿ. ಹತ್ತೈತಿ ಥಂಡಿ ಪಿಚಣಿನ ಗಟ್ಟಿ ಬಾಯಗ ಇಡತನ ಹೊಟ್ಟಿ.
ಗದ್ದಲ್ದಾಗ ಬಂದು ಸಿಕ್ಕಿದ ಹುಡುಗಿ ಆಗುದು ಮೈ ಕೈ ನೋವಾ ತಡ್ಕೊಳ್ಳಬೇಕೀಗ ನೋವಾ ಗದ್ದಲ್ದಾಗ ಬಂದು ಸಿಕ್ಕಿದ ಹುಡುಗಿ ಆಗುದು ಮೈ ಕೈ ನೋವಾ ತಡ್ಕೊಳ್ಳಬೇಕೀಗ ನೋವಾ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಮತ್ಕಾರ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಮತ್ಕಾರ ಮೂರಗೆ ನಿನಗ ಮುಗಲ ತುರಿಸ್ಯಾಳ ಮುಗಲಿ ಮೋತ್ಯಾಗಿ ಸಂಗೀತ ಬಾದಾಮಿ ಹಂತಾಗಿ ಹುಡುಗಿ ಗುಲಂದಿ ಕಣ್ಣಾಗಿ ಮೂರಗೆ ನಿನಗ ಮುಗಲ ತುರಿಸ್ಯಾಳ ಮುಗಲಿ ಮೋತ್ಯಾಗಿ ಸಂಗೀತ ಬಾದಾಮಿ ಹಂತಾಗಿ ಹುಡುಗಿ ಗುಲಂದಿ ಕಣ್ಣಾಗಿ ಹೊಡಿತ್ರು ನಂದು ಕೊಡ ಹೊಡಿತು ಅಯ್ಯೋ ಅಪ್ಪ ನಾನು ಗುಣಿ ಸೀಳ್ತ್ರಿ ಅಪ್ಪ ನಾನು ಗುಣಿ ಸೀಳ್ತು ಇಷ್ಟ ಲಗುಣ ಸೀಳತಂತ ಅಂದ ಈಗ ಹೆಂಗಕ್ಕತ್ತಿ ಚುಮ್ಮ ಚುಮ್ಮ ಅನ್ಸಾತಿ ಎಲ್ಲಿ ಎಟ್ಟಾರ ಬರಗೆಟ್ಟಿ ಪುಲ್ಲ ಬರ್ಗೆಟ್ಟಿ ಏ ಡಿಕ್ಕಿಡಿ ಹಲ್ಲ ಡಿಕ್ಕಿಡಿ ಜನ ಬಂದ ಹಂಗ ಬರ್ತಿಲ್ಲ ಈ ಕೊಡ ಹೊತ್ಕು ಬೇಲೂರು ಬಲ್ಲ ಕಾಣುದಿಲ್ಲ ಇನ್ನು ಕಣ್ಣಿಗೆ ಅಲ್ಲ ರಾಂಪುರ ಮಠದ ಆಣಿ ಬಂದಂಗ ಮೈಮೆ ಬರ್ತೀಯಲ್ಲ ಏ ಸಾಕ ಮತ್ತಲೇ ಬಾಯ ಬಂದು ಹಾಯಿ ಮಠ ನನಗ ದಡಲ್ಲ ಅಂತ ಹಾದ ಮತ್ತೆ ನನಗ ಮ್ಯಾಲ ಬೇಯಕತ್ತಿಯಲ್ಲ ಯಾಕ ಹಿಕ್ಕಟ್ಟು ನಮಗೆ ಬರಬಾರ್ದು ಸಿಟ್ಟು ಬಂದ್ರ ನಮ್ಮ ಚೊಣ್ಣಗಳ ಅಡಿ ಲೂಸ್ ಮಾಡಿ ಜಿಗದ ಜಾಡ್ಸಿದೆ ಅಂದ್ರ ಕಲಾದಗಿ ರೋಡಿಗಿರೋ ಮಾಲಾಪುರ ಗುಡ್ಡ ಸೇರಬೇಕಾದಿತ್ತು ಯಾತ್ರಿ ಅಯ್ಯಯ್ಯ ನನ್ನ ಶೂರ ನಾ ಯಾರಂತ ತಿಳಿದಿ ನೀನು ಅಂತ ಯಾವಾಗಪ್ಪ ನೀನು ಸುಪ್ಪರ ಸುಂದ್ರಿ ಮಾಮ ನೋಡುನು ಮಾಮ ನನ್ನ ಪಾತ್ರೆಯೇ ಅಪಾತಿಗೆ ಕೇತ್ನ ಅಪಾತಿಯ ಅಪಾತಿಗೆ ಕೇಕು ಅಪಾತಿತೋ ಅಪಾತಿ ಕೂತ್ 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 ಅಪಾಚಯೇ ರುಟಿ 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 ಈ ಊರಾಗ MLA ಅದನಲ್ಲ ಹಾ. ಅವ್ರ ಕೈಯ ಕೆಲಸ ಮಾಡ್ತಲ್ಲ ಕಾಕ್ನೂರು ಅವ್ರ ಮಗಳು ಚಂದ್ರಿ ಅಂದ್ರ ನಾನ ಕಾಕಣೂರು ಇಲ್ಲಿಲ್ಲ ಅದು ಕಡ್ಡಿಗುಡ್ಡ ಅಂತ ಕೈತೆ ಅದು ಚಂದ ಕಾರ್ಕು ನಾನ್ ಏ ನೀನ್ ನೋಡಿ ಗ್ರಾಮರ್ ಮಿಸ್ಟೇಕ್ ಆತ್ ಏ ಸಾಲಿ ಕಲ್ತಾರಿಲ್ಲ ಇಲ್ಲ ಯಾಕ ಅಪ್ಪ ಬಿಟ್ಟಿಲ್ಲ ಅಪ್ಪ ಹೋಗಿ ಹಾಕೊಂಡನ ನಮ್ಮ ಅಪ್ಪನೂ ಹೋಗಿ ಹಾಕೊಂಡ ಅಂತ ಜೋಡು ಸೆಟ್ ಆಗೈತಿಲ್ಲ ಅವ್ವ ಅದಾಳು ಅವ್ವ ಅದಾಳು ನಮಗೂ ಅವ್ವ ಅದಾಳು ಇಲ್ಲಿ ಬಂದಿರ್ಬೇಕು ನೋಡುಗೋ ಅದೇನವ ಎಲ್ಲಾರ ಎಲ್ಲಿ ಕಾಣಿಸವಳ ನಮ್ಮ ಅತ್ಯಾರ ಅದಿರಿ ಆ. ಅಲ್ಲೇ ಇಲ್ಲಿ ನಮ್ಮ ಚಿಕ್ಕಪ್ಪ ನಿಂತಾಗ ನಮ್ಮ ಚಿಕ್ಕಪ್ಪಗ ಮಾಮರ ಬರ್ರಿ ಮುಂದ ಅಲ್ಲ ಬರೇ ಕಾರ್ಕುಣನ ಮಗಳಿಗೆ ಎಷ್ಟು ಮಾತಾಡಕತ್ತಿಯಲ್ಲ ನಾ ಎಲ್ಲಿ MLA ಮಗಳು ಅಂತ ತಿಳ್ಕೊಂಡಿದ್ನಲ್ಲ ಅಂದಂಗ ನಾ ಯಾರಂತ ತಿಳ್ಕೊಂಡೆನ ಹುಡುಗಿ ನೀ ಯಾರಿರ್ಬೋದು ಸುರಸುಂದರ ನೋಡಿ ಗಿಡ್ಡಿ ಈ ಊರಾಗ ಗಂಡು ಗಚ್ಚಿ ಹಾಕೊಂಡ ಗಂಟೆ 2 ಎಕರೆ ಹೊಡಿಯು ಗಂಡು ಕಿಲಾಡಿಗೆ ಚಲಗಾರ ಚೆನ್ನಾಗಿ ಬಿಡ್ದು ಕೊಟ್ಟಾರ ನೋಡ ಸುಂದ್ರಿ ಹೌದಾ ಅಂದಂಗ ನೀ ಹಣ್ಣಾಳನ ಏ ಹುಡ್ಗ ಯಾಕೆ ಹೆಂಗೈತಿ ಮೈಗೆ ನಾನೇನು ಗಂಡಸ್ ಮಾಡೇನ ನಾನು ಪಕ್ಕ ಹೆಂಗಸ್ತೀನಿ ಗೊತ್ತಾತ್ ನೀ ಏನು ಬಾ ಜಿಗಿದ ಬೇಡ ನಿಂದು ಗೊತ್ತಾತಳ ನನಗೆ ಗೊತ್ತಾತೇನ್ ತೋರಿಸ್ಲೆ ಏ ಬೇಡ ನೋಡಿನಿ ಏನ ಅವ ಜೊತೆಡ್ತಾವಲ್ಲ ಎರಡು ಕಡೆ ಏನವ್ ಜೊತೆಡ್ದು ಕಿವ್ಯಾನ್ ಚಿಕುಮೆ ಅವ್ರಿಗೆ ಎಷ್ಟ್ ಎದ್ದತ್ ನೋಡ ಅವ್ರದ್ದು ಹಾ ಅವ್ರದ್ದು ಎದ್ದತ್ ಮಾಮಗಳವ್ರು ಅಲ್ಲ ಅಣ್ಣಗಳಲ್ಲ ಅವ್ರು ನನಗೆ ಅಣ್ಣಗಳು ಅಣ್ಣಗಳವ್ರೆಲ್ಲ ನಿನಗೂ ಮಾಮಗಳು ಇರ್ಬೇಕು ಅವ್ರು ನನಗ ಅಣ್ಣಗಳು ನೀನ್ ಒಬ್ನ ಮಾಮ ಸಾಕು ಹಾ ಒಂದು ಸ್ವಲ್ಪ ನಮ್ಮ ಹೊಲ್ದಾಗ ಕೆಲಸ ಐತಿ ಬರ್ತೇವೆ ನಾನು ₹100 ಕೊಡ್ತೀನಿ ಬಾ ಗಂಡಸ್ ಅಲ್ಲ 100 ರೂಪಾಯಿ ಕೊಟ್ಟು ಕರ್ಸಕ್ ನಾನೇನು
ಮಾಡಿ ಏನ್ ದೊಡ್ಡ ಕೆಗಿ ಏನು ಹಾ ಆಗೀನಿ ಹಿಡಿದು ಒತ್ಲೇನು ಬ್ಯಾಡ ಅಲ್ಲ ನಾ ನಿನ್ನ ಹೊಲಕ್ಕೆ ಕರೆದದ್ದು ನೀ ತಿಳ್ಕೊಂಡಿದ್ದು ಬೇರೆನ ನಾ ನಿನ್ನ ಕರೆದದ್ದು ನಮ್ಮ ಕಬ್ಬಿನ ಹೊಲದ ಕಸ ತೆಗ್ಯಾಕ ಗಿಡಿ ಅಯ್ಯ ಕಸ ತೆಗ್ಯಾಕ ಅಲ್ಲ ಉಷ್ಟು ಉದ್ದು ಬರಮಟ ನೀ ಏನ ಡಬ್ಬ ಕಂಡ್ ಮಕ್ಕೊಂಡಿದ್ದೇನ ಇಲ್ಲ ಹದ ಇದ್ದಾಗ ಹತ್ತಿ ನಿಂತ ಹರಿಗಿದ್ದೆ ಮತ್ತೆ ಇಷ್ಟಿಷ್ಟು ಉದ್ದ ಬೆಳೆದು ನಿಂತೈತೆ ಅದು ಏನು ಮಾಡಿ ನಾನು ಗಳಂಗಳಂಗ ಗದ ಗದ ಗದಂಗ್ ಗಳಂಗಳಂಗ ಗದ ಗದ ಗದಂಗ್ ಗಳಂಗಳಂಗ ಗದ ಗದ ಅದಕ್ಕ ಬರ್ಬೇಕೇನಿ ಕಳೆ ತೆಗಕ ಅಲ್ಲ ನಿನ್ನಂಗ ಸಾಲಿ ಕಲಿಲ್ಲ ಅಂತ ಮಾಡಿ ಏನ 4ನೇ 6 ವರ್ಷ ಕಲಿತು ಸಾಲಿಗೆ ರ್ಯಾಂಕ್ ದಿನಾನ ಅದಕ್ಕೆ ಹೇಳೋದು ನೋಡ್ರಿ ಸಾಲಿ ಕಲ್ತಾರೆ ಬುದ್ಧಿಲ್ಲ ಅನ್ನೋದು ಹೊಲ್ದಾಗ ಸಾಲಿ ಕಲ್ತಾರೆ ಯಾರು ಹೊಲಕ್ಕೆ ಹೋಗಬಾರ್ದು ಅಂತ ಯಾರು ದಗನ್ ದವಾಖಾನ್ಯಾಗಾರ ಬೋರ್ಡ್ ಬರ್ದು ಹಚ್ಚಾರನಪ್ಪ ಅಲ್ರಿ ಈ ಸಾಲಿ ಕಲ್ತು ಹೆಂಗಸೂರಿಗೆ ಇದೊಂದು ಗತ್ತು ಸಿಕ್ಬಿಟ್ಟೈತೆ ನೋಡ್ರಿ ಸಾಲಿಗೆ ಹೋದವ್ರು ಏನೋ ಹೊಲಕ್ಕೆ ಹೋಗಬಾರ್ದಂತ ಯಾಕ ನೀವು ಸಾಲಿ ಕಲ್ತಾರ ಹೊಟ್ಟಿಗೆ ಅನ್ನ ತಿಂತೀರ ಸಗಣಿ ತಿಂತೀರ ಏನು ತಿಂತೀರಿ ಹೇಳ್ರಿ ಅನ್ನ ಸರ್ ರೈತ ಹಾಕುದು ಅನ್ನ ಹಾಕುದು ಈ ದೇಶದ ರೈತ ಬಿಟ್ರೆ ಮತ್ತೆ ಆ ಮಗನೂ ಹಾಕಂಗಿಲ್ಲ ಅದನ್ನೊಂದು ತಿಳ್ಕೊ ಹೇಳಪ್ಪ ಏನ್ ಕಮ್ಮಿ ಆತು ಎತ್ತ ಇನ್ನೂ ಸ್ವಲ್ಪ ಎತ್ತ ತಗೊಂಬಿಡು ತಿಂಡಿ ತಿರ್ಸ್ಕೊಂಬಿಡು ಎಟ್ಟರ ಬರಗೆಟ್ಟಿ ಎಟ್ಟರ ಬರಗೆಟ್ಟಿ ಎಲ್ಲ ಬರಗೆಟ್ಟಿ ಏ ಅದು ಒಲಿಬಿಡು ಈಗ ನಮ್ಮ ಹೊಲಕ್ಕೆ ಕಬ್ಬಿನ ಹೊಲಕ್ಕೆ ಹೋಗೋಣ ಕಬ್ಬಿನ ಹೊಲಕ್ಕ ಕಸ ತೆಗ ನೀ ಬೇರೆ ತಿಳ್ಕೊಬೇಡ ತೆಗಿಯಾಕ ರೆಡಿ ಆಗ್ಬೇಕನ್ಸುತ್ತಾದ್ರಿ ಇಲ್ಲೇ ಬ್ಯಾಡ ಅನ್ಸುತ್ತ ಹೌದಾ ಹ್ಮ್ ನಡಿ ಹೋಗೋಣ ಬಾ ಹಂಗಾರ ನಾಡಿ ಹಂಗಂದ್ರ ಹೊಡಿ ಅಂದ್ಗ ಏ ವಿಠಲ್ ಮಾಸ್ತರ ಜಾಡಿಸ ಕರಿತೀನಿ ಬಾರ ಉತ್ತರ ತಿನಿಕಾರ ಬಿಡ್ಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಇವನ ಮಾಡೋನು ಹೈಫೈಲ ಜರ ಜರ್ಸೆ ಜರ್ಸೆ ನೀ ಯಾವ್ರಾಕಿ ಹೌಸ್ ನೂರಕಿ ದುಡ್ಡು ನಿಮ್ಮ ಏಟ್ ತಗೋತಿ ಪೇಮೆಂಟ್ 15,000 ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ ಈ ಮಾಡಾಕ ಎಟ್ಟರ ಬರಗೆಟ್ಟಿ ರಗಡ ಮಾಡಿ ನೀ ರೊಕ್ಕ ಬಂಗಾರ ಮಾಡೋ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಗುಣ ಮಾಡೋ ನನ್ನ ಕಾಡಾಟ ಮಗ ಅಣ್ಣ ನೀನ ಹೆಂಗದೇವ ಮಸ್ತ್ ಐತಿ ಪೀಸ್ ಮೊದಲ ನೀ ಯಾರ ನಿಮ್ ತಂಗಿ 7 ಮಿಂಟ್ರಿ ಜಗತ್ ಮೇನ್ರಿ ರಗಡ ಮಾಡಿ ನೀ ರೊಕ್ಕ ಬಂಗಾರ ಮಾಡು ರಗಡ ಮಾಡಿ ನೀ ರೊಕ್ಕ ಬಂಗಾರ ಗುಣ ಮಾಡು ಅದು ಮಾಡಾಕ ನನ್ನ ತಂಗಿ ಇಷ್ಟಪಟ್ಟು
ಮಾಡೀನಿ ನಾಣ ನಿಮ್ಮ ಅಪ್ಪ ನನ್ನ ಅಯ್ಯ ನಾದನ ನಿಮ್ಮ ಅಪ್ಪ ನನ್ನ ಅಯ್ಯ ನಾದನ ಹಿರಿಯನಾಗ ತರ್ತಾನ ಹಣ್ಣ ಗಂಟಿ ಡನ್ ಅನ್ಸಿಯನು ಗಂಟಿ ಡನ್ ಅನ್ಸಿಯನು ಗುಂಡನ ಗಂಟಿ ಮುಟ್ಟಿ ಏನು ಬಾಳ ದಿನ ಆತ ಏನವು ಇನ್ನೊಂದಿಲ್ಲ ಮುಟ್ಟಿ ಏನು ಗುಂಡನ ಗಂಟಿ ಆದ ನಮ್ಮ ಊರಾಗ ಒಂದು ಗುಂಡು ಅನ್ನೋದು ಗಂಟೆ ಐತಿ ಆ ಗಂಟೆ ಹೆಚ್ಚಾಗತ್ತೇನ ನೀ ತಿಳ್ಕೊಬೇಡ ಬೇರೆದ ಹಿಚ್ಚಿಗ್ಲೇನು ಗಳಂಗಳಂಗ ಗದ ಗದ ಗದಂಗ್ 7 ಮಿಂಟ್ರಿ ಗಳಂಗಳಂಗ ಗದ ಗದ ರಗಡ ಮಾಡೀನಿ ರೊಕ್ಕ ಬಂಗಾರ ಜನ ಮಾಡು ಜೋರ ರಗಡ ಮಾಡೀನಿ ರೊಕ್ಕ ಬಂಗಾರ ಜನ ಮಾಡು ಜೋರ ಲವರ್ ಸಾಕ ನೀ ಇನ್ನೊಂದು ಬೇಕಂದ್ರೆ ಹೋಗಿದ ರೆಡಿನಾ ರೆಡಿ ಒಗದ ಬಿಡಿ ಮಾಸ್ತರ ಗಜ್ಜ ಓಯ್ ಏನು ಇಲ್ಲ ಏನೇನು ಇಲ್ಲ ಒಡಿ ಒಂದು ಗಜ್ಜ ನಡವೂರಾಗ ಕಡದರ ಕಡಿಲಿ ತರಪಿನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತುಳದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ತರತನ ಬಿಡೋದಿಲ್ಲ ಜಾತಿ ಮಗ ಅಲ್ಲ ತುಳದರಾಗರಿಲ್ಲ ನಿಮ್ಮ ಪಾಡನಲ್ಲ ನನಗಿಲ್ಲ ನಿಮ್ಮ ಪಾಡನಲ್ಲ ನನಗಿಲ್ಲ ಕೈ ನಡಿ ಮರುಗಿರಿ ಪದ ಪರಿವಾರ ಸಂಬಂಧ ಆಗಲಿ ಚಳತಿಲ್ಲ ಸಂಬಂಧ ಆಯ್ತಾ ಬರ್ಲ ಇನ್ನ ನಾನು ಬರ್ತೀನಿ ನಡಿ ಹೊಲದಾಗ ಆಳುಗಳು ಹಚ್ಚಿನಿ ಬರ್ತೀನಿ ನಾ ಇನ್ನ ಬಾ ರನ್ನ ಒಳ ಹೋಗುನು ಹಾ ಏ ದುರ್ಗವ್ವ ಎಲ್ಲಿ ಮನಿ ನಿಮ್ಮ ಅವ್ನ್ ಗುದ್ದಿನ್ಯಾಗ ಬರ್ಲೇನ ಜೋಡಿಗೆ ನಾನ ಬರ್ತೇನ ಉಳ್ಳಾಗಡ್ಡಿ ಕಿತ್ತಾಕ ಯಾಕ ನಾ ಅಲ್ಲ ನೋಡೇ ಇರ್ಲಿನ್ನ ಹೌದಾ ಅಲ್ಲಿ ಮಗಲ್ನಿ ತನಿಗೆ ಹಾಕಾಕತ್ತೀನಿ ಬರ್ಬೇಕಿಲ್ಲ ಅದ್ರಾಗ ಎಲ್ಲಿ ಬರ್ತಿ ನಾನು ಸೈಡ ಕೂಡ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಮ್ಮ ಬಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಮ್ಮ ಬಲ್ಲ ಕಣ್ಣಿಗೆ ಆಗಿದ್ದಾಗ ನಿನ್ನ ನಡಿಯಾಗಿದ್ದಾಗ ಕಣ್ಣಿಗೆ ಆಗಿದ್ದಾಗ ನಿನ್ನ ಎನ್ನ ಚಲ್ಲ ಐತಿ ನಿನ್ನ ಮೈಗುಣ ಹಚ್ಚಿ ಮೈ ಕಳದಿನ ಎನ್ನ ಚಲ್ಲ ಐತಿ ನಿನ್ನ ಮೈಗುಣ ಹಚ್ಚಿ ಮೈ ಕಳದಿನ ಸೌಂದರ್ಯ ಬಾಲನೆ ಕೈಕಿನ ಹುಡುಗಿ ಮಾರಿಗಳ ಬೆಳಕಿನ ಹುಡುಗರು ನಡುಗಡದಿನ ಶಾರ್ಟ್ ಹೊಡ್ಕೊಂಡು ಮತ್ತೆಲ್ಲರೂ ಹೊಡ್ಕೊಂಡು ಇಟ್ಕೊಂಡು ನನಗೇನು ಕೇಳವಲ್ದು ಎಲ್ಲರ ಹೊಡ್ಕೊಂಡು ಗಿಡ್ಕೊಂಡು ಅಂದೆ ಇಲ್ಲಿ ಬಿಡಿದಾವು ಸಿಗರೇಟ್ದಾವು ಅದು ಹೊಡಿತೈತೆ ಎಲ್ಲಿ ಹೊಡ್ಯಾಂಗ ಇಲ್ಲದ ಹೌದಾ ಎಲ್ಲಿ
ಬೇಕಾದ ಇಲ್ಲಿ ನೋಡಿದ್ರು ಇಲ್ಲ ಇಲ್ಲಿ ನೋಡಿದ್ರಿಲ್ಲ ದೋಸ್ತ ಯಬುಸ್ ಏನು ಹೇಳ ಕೊಡ್ತಾರ ಕೊಡ್ಲಿಕ್ಕೆ ಹೇಳ ಚಡ್ಡಿಲ್ಲ ಏನಿಲ್ಲ ಯಾವ ಎಲ್ಲ ಬಾವು ಯು ಡೋಂಟ್ ಟೆಲ್ ಅರ್ಧ ಕಿಲೋ ಬೆಲೆ ನಿಮ್ಮ ಮಾಮ ಯಬುಸ್ ಒಂದೆರಡು ಎಂಡಿಗೇರಿ ಹೂರಾಗ ದೇಹದೆ ಹುಡುಗಿ ಹೌದಾ? ನಾ ಎಬಸ್ತೀನಿ ಕೇಳಿ ಒಂದ್ ಎಬಸ್ತೀನಿ ಕೇಳಿ ಎಬಸ್ದಾಗ ಅಪ್ಪ ಮರ ನೀವು ಯಾಕೆ ಬಿಡ್ಕೋತ್ರಿ ಹಾಕಿ ಎಬಸ್ತ ನೋಡೋಣ ಗಪ್ ಏನ್ ಎಬಸ್ತಾ ಯಾಕೆ ಬಿಡ್ಕೋತ್ರಿ ಎಬಸ್ ಹುಡುಗಿನಿ ನೋಡ ಮತ್ತೆ ಎಬಸ್ಬಾರ್ದು ನಿಂದ ನೋಡಕ್ಕಂತ ಕೂತೋನು ಕೂತ್ ನೋಡಿ ಎದ್ ನಿಂತ್ ನೋಡಿ ಯಾರೋ ಹೇಳ್ಬಿನಿ ನಿಂತ ನೋಡು ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ಕೆಳಗಿಂದ ಕೆಳಗ ನಾನು ಬರ್ತೇನ ಹೌಸ ಪುಲ್ಲ ಎಲ್ಲಿ ನೋಡಿದ್ರಲ್ಲಿ ಎಲ್ಲಿ ನೋಡಿದ್ರಲ್ಲಿ ಎಲ್ಲ ಪುಲ್ಲ ಮ್ಯಾಗ ಇಲ್ಲ ಕೆಳಗಿನ ಇಲ್ಲ ಮ್ಯಾಗ ಇಲ್ಲ ಕೆಳಗಿನ ಇಲ್ಲ ನಾನು ಬರ್ತೇನ ಮೋಸ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಹುಡುಗಿ ನಿನ್ನ ಗ್ಯಾರಜದಾಗ ಬಿಡಲೇನ ಗಾಡಿ ಒಳಗ ಬಿಡಲೇನ ಗಾಡಿ ಒಳಗ ಹಂಗಂಗ ಆಗಬಡಿ ಮನರಾಗ ಏ ಗಿಡ್ಡಿ ಎಲ್ಲೋಗೋನು ಹೇಳು ಹಿಂದ ಕಲ್ಲು ಇತ್ತಲ್ಲ ಹಿಂದಲ್ಲ ಮಂದಿ ಗುಜು ಗುಜು ಮಾಡಕತ್ತಾಗ ಇಲ್ಲಿ ಎಲ್ಲಿ ಬೇಡ ಅಲ್ಲಿ ಹಾಳ ಮೇಲೆ ಒಂದು ಮನೆ ಐತಿ ಮಲ್ಲಪ್ಪ ಒಂದು ಸಡ್ ಐತಿ ಅಲ್ಲಿ ಹೋಗಿ ಬರೋಣ ಗಾಡಿ ಹೋಗು ನಡಿ ಕಪ್ಪಿನ ಬರಲಾಗ ಹುಡುಗಿ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರದಾಗ ಬಿಡಲೇನ ಗಾಡಿ ಒಳಗ ಹಂಗಂಗ ಆಗದ ಮನರಾಗ ಕೋಣೆಗ ಮಂಚ ಮನಸ್ಸಲ ಗಾದಿ ಗಂಧಲ ಸಾಕಿನಾಗಿಂದ ಹಳ್ಳ 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 ನೀವು ಹೊಟ್ಟಿಗೆ ಹಾಳು ಬಡಿದ್ದಪ್ಪ ಅದು ಹೇಳ ಸುದ್ದಿ ಅಂತ ಪಟ್ಟಂತೆ ಅದನ್ನ ಎತ್ ತೋರಿಸ್ತಂತ ಹುಡುಗಿನ ತೋರಿಸ್ಬಿಡ ಮುಗ್ದ ಹೋಗುತ್ತೆ ಅಲ್ಲ ಆಗ ಯಾರ ಅಲ್ಲೇ ತೋರಿಸಿದ್ದ ಒಳಗ ಇಲ್ಲಿ ಯಾಕೆ ಮುಗಿತೇನ್ ಶಾಂತಿ ಮುಗಿತ ಶಾಂತಿ ನಂದ ನಿಂದ ಎಲ್ಲ ಬೇಚಾನು ಕೊಡ್ತಾನ ಅಂದ ನಮ್ ದೇಸಿ ಬಿ ಡ್ರೈವರ್ ಗೊತ್ತಲ್ಲ ಮಾರೋದ ದೇಸಿ ಬಿ ಕಲ್ಸ ನನಗ 24 ತಾಸು ಕೂತ್ ಹೊಡ ಮಗ ಇವ ನನಗ್ ಸೋಲ ಚರಿತ್ರ ಬರ್ದಿಲ್ಲ ನನಗ ಹೊಡಿ ಹಂಗಾದ್ರ ಒಂದ್ ಗಜ್ಜ ಆತ ನಡ್ರಿ ಹೋಗ ನೋಡ್ರಿ ಹೋಗೋಣ್ರೆ ಅಂತ ಮುಗಿತೀನಿ ಆಮೇಲೆ ಸಾಹಸ ಸಿಂಹ ಸಾಹಸ ಯಾರು ಬಂದರು ಕೊನೆಯಾಗದು ಸಿಂಹಗರ್ಜನೆ
ಈ ಎಮ್ಮೆಲ್ಲೆ ರಂಗೇಗೌಡನ ಹೆಸರು 25 ಹಳ್ಳಿಗಳಲ್ಲಿ ಬಾಣತ್ತರವಾಗಿ ಪ್ರಚಲಿಸುತ್ತಿದೆ. ನಾನು ಯಾರಾದರ ಮೇಲೆ ಕೋಪ ಮಾಡಿಕೊಂಡಿದ್ದೇನಾದರೂ ಅವರಿಗೆ ಗೊತ್ತಾದರೆ ಮರುಕ್ಷಣವೇ ನೇಣು ಬಿಗಿದುಕೊಂಡು ಸತ್ತು ಸುಡಗಾಡ ಸೇರುವರು. ಏಕೆ ಗೊತ್ತಾ? ಈ ರಂಗಾದ ರಂಗೆ ಹಳ್ಳಿ ರಂಗೇಗೌಡನಿಗೆ ಎದೆಗೆ ಎದೆ ಕೊಟ್ಟು ಯುದ್ಧ ಮಾಡುವ ಶಕ್ತಿ ಈ ಹಳ್ಳಿಯಲ್ಲಿ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಂತದ್ರಲ್ಲಿ ನನ್ನನ್ನು ಎದುರು ಹಾಕಿಕೊಳ್ಳುತ್ತಿದ್ದಾನಲ್ಲ ರಾಜೀವ, ಬದುಕು ಮಗನೇ ಬದುಕು. ಬದುಕಿದ ನಿನ್ನ ಬಾಳಿನಲ್ಲಿ ಮುಳ್ಳಿನ ಬೇಲಿ ಹಾಕಿ ನನ್ನ ರಾಜಕೀಯ ದರ್ಪವನ್ನು ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು 1000 ಹಳ್ಳಿ ಸರದಾರ ಎಮ್ಮೆಲ್ಲೆ ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಏಯ್! ಗೌಡ್ರ ಯಾಕ್ಲೇ ಪಡ್ಜಂತಿ, ಏನಾಯ್ತು? ಬರ್ರಿ ಗೌಡ್ರ, ಅದೃಷ್ಟ ಮನಿತನ ಹುಡುಕ್ಯಾಡ್ಕೊಂಡ್ ಬಂದತ್ ನೋಡ್ರಿ. ಪಡ್ಜಂತಿ, ಅದೇನು ಹೇಳ್ತಿ? ನೇರವಾಗಿ ಹೇಳು. ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ತಿಳಿಯಬೇಕು? ನೋಡ್ರಿ ಗೌಡ್ರ, ಅದ್ ಯಾವ್ದ PID ಕಂಪನಿ ಅಂತ ಬಂದತ್ತ ನೋಡ್ರಿ. ನಮ್ಮೂರ್ ಹೊಲ 300 ಎಕರೆ ಹೊಲ ಕೇಳಕ್ ಬಂದಾರ್ರಿ. ಏನು PRD ಕಂಪನಿ ನಮ್ಮ ಊರಿಗೆ ಬಂದಿದೆಯಾ? ಪಡ್ಜಂತಿ, ಅವರನ್ನು ನಮ್ಮ ಮನೆಗೆ ಕರ್ಕೊಂಬರ್ಬೇಕಿತ್ತಲ್ಲ. ನಾನೇನ್ ಗಟ್ರ ತೊಳೆಯನ್ ಮಾಡ್ಯಾನೇನು ಗೌಡ? ನಂಗೆ ಅಷ್ಟು ತಿಳಿದಿಲ್ಲನ್ರಿ ಗೌಡ್ರ. ನೀವು ಮೊದಲ ಹಿಂಗಂತಿರತ್ ನನಗೆ ಗೊತ್ತೈತಿ. ಅವ್ರನ್ನ ಕರ್ಕೊಂಡ ಬಂದೀನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಅಂದ ಹಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ನಾನು PID ಕಂಪ್ನಿಯಿಂದ ಈ ಊರಿಗೆ ಬಂದಿದ್ದೇನೆ ಗೌಡ್ರೆ. ಯಾಕಂದ್ರೆ ಸರಿಯಾದ ಜಾಗ ನಮಗೆ ಫ್ಯಾಕ್ಟ್ರಿ ಕಟ್ಟಲು ಇಲ್ಲೇ ಇದೆ ಅಂತ. ಆದ್ರೆ ಏನಾಯ್ತು ಹೇಳಪ್ಪ. ಗೌಡ್ರೆ, ನಾವು ನಿನ್ನೆ ನೀಲಿ ಲಕ್ಷ ಸರ್ವೆ ಮಾಡುವಾಗ 300 ಎಕರೆ ಜಮೀನು ನಾವು ಬೇಲಿ ಹಾಕಿದ್ದೇವೆ. ಅದನ್ನ ಬಂದ ಕಿತ್ತು ಒಗೆದು ಬಿಟ್ಟ ಗೌಡ. ಪಡ್ಜಂತಿ, ಅವನು ಇವ್ರ ಜೊತೆ ಜಗಳ ಮಾಡಿದವನು ಹತ್ತು ಹೇಳ್ಕೊಂಡು ಬರಬೇಕಿತ್ತಲ್ಲ ಪೋಸಡಿ ಮಕ್ಕಳನ್ನು. ಮತ್ತಿನ್ಯಾರು ಬಾವ, ನಮ್ಮೂರಿನಲ್ಲಿ ಸ್ವಚ್ಛನಿಂದ ಮೆರೆಯುತ್ತಿದ್ದ ಆ ರಾಜೀವಪ್ಪನ ತಮ್ಮ ಮೈಲಾರಿ. ಏನು? ಆ ರಾಜೀವಪ್ಪನ ತಮ್ಮ ಮೈಲಾರಿನ? ಎಲ್ಲ ಮಗನೇ ಮೈಲಾರಿ, ಅಷ್ಟು ಸೊಕ್ಕು ಬಂದಿತಾ ನಿನಗೆ? ನಿನ್ನ ಸೊಕ್ಕನ್ನು ಹೇಗೆ ಕಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ,
ಗೆಳೆಯ ನನ್ನಿಂದ ಏನಾದ್ರು ಕೆಲಸ ಬಿತ್ತಿ? ಕಾಳಿಂಗ, ಆ ರಾಜೀವಪ್ಪನ ಮನೆಗೆ ಹೋಗಿ ಅವರ ತಮ್ಮ ಮೈಲಾನನನ್ನು ಕರೆದುಕೊಂಡು ಬಾ. ಗೆಳೆಯ, ನನ್ನ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರೋಂಡವನ್ನು ಕತ್ತರಿಸಿ ತಂದು ನಮ್ಮೂರ ಹಬ್ಬಗಳಿಗೆ ಕಟ್ಟುವೆ. ಬರುತ್ತೇನೆ. ಹಾ ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಕುಮಾರ್ ಅಂತ. ಹಾ ನೋಡಿ ಹೇಮಂತ್, ನಾನು ಮನಸ್ಸು ಮಾಡಿದರೆ ಆ 300 ಭೂಮಿ ಎಕರೆ ನಿನ್ನಂತೆ ಮಾಡಿ ಕೊಡುತ್ತಾನೆ. ಅದರಲ್ಲಿ ಬರುವ ಲಾಭ ಎಷ್ಟು? ನೋಡಿ ಬಲರಾಮ್ ಅವರೇ, 300 ಎಕರೆ, ಅದಕ್ಕೆ 3 ಕೋಟಿ ಹಣ ಬರುತ್ತೆ. ನಿಮ್ಮೂರಿನ ರೈತರಿಗೆ 10 ಲಕ್ಷ ರೂಪಾಯಿಗೆ ಎಕರೆ ಖರೀದಿ ಮಾಡಿಕೊಳ್ಳಿ. ಇದರಲ್ಲಿ 2 ಕೋಟಿ 70 ಲಕ್ಷ ರೂಪಾಯಿ ಲಾಭಾಂಶ ಇದೆ ನೋಡಿ. ನೋಡ್ರಿ ಸಾಹೇಬ್ರ, ನೀವು ಅದ್ರ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಗೌಡ್ರ ಅಂದ್ರೆ ಏನ್ ತಿಳಿದೀನಿ, ಮುತ್ತೈದ ಇದ್ದ ಹೆಣ್ಮಕ್ಳನ್ನು ರಾಂಡಿ ಮುಂಡಿನೂ ಮಾಡ್ತಾರ, ರಾಂಡಿ ಮುಂಡಿ ಇದ್ದ ಹೆಣ್ಮಕ್ಳನ್ನು ಮುತ್ತೈದನ ಮಾಡ್ತಾರ, ಮನ್ಯಾರ ಹೋಗ್ಬೇಕಿನ ತಾಯಿನೂ ಮಾಡ್ಯಾರ. ಮೋಚ್ಚಲೇ ಬಾಯಿ ಪಡ್ಜಂತೆ. ಬಾವಾ, ಹೇಗಾದರೂ ಮಾಡಿ ಈ ಕೆಲಸ ನಾವು ನೆರವೇರಿಸಲೇಬೇಕು. ಈ ಕೆಲಸಕ್ಕೆ ಯಾವನಾದರೂ ಅಡ್ಡೈಸಿ ಬಂದರೆ ಅವನ ಭೂಸ್ವಾಧೀನ ಆಗುವುದಕ್ಕಿಂತ ಮುಂಚೆ ಅವನ ಸಮಾಧಿಯನ್ನೇ ಮಾಡ್ತೇನೆ. ಗೌಡ್ರಿ, ನೀವು ಹೇಳಿದಾಗೆ ಈ ಮೈಲಾರಿಯನ್ನು ಕರೆ ತಂದಿದ್ದೇನೆ. ಅದೇನಂತ ವಾತ್ತು ವಿಚಾರಿಸಿ. ನಮಸ್ಕಾರ ಮಾಡುತ್ತೇನೆ ಶಾಸಕರಿಗೆ. ನಮಸ್ಕಾರ. ಬಾ ಮೈಲಾರಿ, ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಹೇಳಿ ಗೌಡ್ರಿ, ನಮ್ಮಿಂದ ಏನಾದರೂ ಕೆಲಸ ಹೋಗಬೇಕಿತ್ತಿ? ನೋಡು ಮೈಲಾರಿ, ನನಗೆ ಸುದ್ದಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಈ ವಿಷಯ ನಿನಗೆ ಮೊದಲೇ ಗೊತ್ತೆಂದು ನೇರವಾಗಿ ಹೇಳುತ್ತಿದ್ದೇನೆ. ಅದೇನಂತ ಹೇಳಿ ಗೌಡ್ರಿ. ನೋಡು ಮೈಲಾರಿ, ನಿಮಗೆ ಅಂತ ಇರೋದು ಅದೇ 4 ಎಕರೆ ಜಮೀನು. ಇಷ್ಟು ವರ್ಷ ಕಷ್ಟಪಟ್ಟು ದುಡಿಯದರು ಸರಿಯಾದ ಬೆಳೆ ನಿಮ್ಮ ಕೈಗೆ ಸಿಕ್ಕಿಲ್ಲ. ಇನ್ನು ಎಷ್ಟು ವರ್ಷ ಅಂತ ಕಷ್ಟಪಡುತ್ತೀರಾ? ಅದಕ್ಕೆ ನಿಮ್ಮ ಜಮೀನನ್ನು PRD ಕಂಪನಿಗೆ ಕೊಟ್ಟರೆ ಕೈ ತುಂಬ ಹಣನು ಸಂಪಾದನೆ ಮಾಡಬಹುದು. ಮತ್ತು ಜಮೀನು ಹೋದ ಎಲ್ಲ ರೈತರಿಗೂ ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲಸನೂ ಕೊಡುತ್ತಾರೆ. 1 ಎಕರೆಗೆ 10 ಲಕ್ಷದಂತೆ ಹಣನು ಕೊಡುತ್ತಾರೆ. ಬೇಕಾದರೆ ಇದಕ್ಕೆ ನಾನೇ ಜವಾಬ್ದಾರಿ. ಏನಂತಿ ಮೈಲಾರಿ? ನೋಡಿ ಗೌಡ್ರಿ, ನಾವಂತೂ ಬಡವರು ನಿಜ, ಆದರೆ ಈ ಬಡವರ ಮೇಲೆ ಕರುಣೆ ತೋರಿಸಿ ನೀವು ಮನಸ್ಸು ಮಾಡಿದ್ದಾರ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ತಾನೇ. ಅಯ್ಯೋ ಮೈಲಾರ್ಯಪ್ಪ, ನಮ್ಮ ಗೌಡ್ರು ಮನಸ್ಸು ಮಾಡಿದ್ರ ಅಂದ್ರ ಅವರು ಹಾಲ್ನಾಗರೂ ಹಾಕಿದ್ದಾರ, ನೀರಾಗನೂ ಹಾಕಿದ್ದಾರ. ಸುಮ್ಮ ಹೂ ಅಂದ ನಿನಗೇನ್ ಬೇಕು ಕೇಳಿ ಹೋಗಲಿಯಪ್ಪ. ನೋಡಿ ಗೌಡ್ರಿ, ನಾವು ಕಷ್ಟದಲ್ಲಿ ಶಾಲೆ ಕಲಿತರು ನನಗೊಂದು ಕೆಲಸನೂ ಸಿಗಲಿಲ್ಲ. ಈ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋಣಂದರೆ ಅದು ನಮಗೆ ಆಗುತ್ತಿಲ್ಲ. ನೀವು ಹೇಳಿದ ಹಾಗೆ ಎಕರೆಕ್ಕೆ 10 ಲಕ್ಷದಂತೆ ನನ್ನ ಹೊಲವನ್ನು ನಿಮಗೆ ಮಾರುತ್ತೇನೆ. ಆದರೆ
ಅರ್ಧಕ್ಕ ಯಾಕೆ ನಿಲ್ಲಿಸ್ತೀವ? ಏನ್ ಬೇಕಂತ ಒಂದ್ ಸ್ವಲ್ಪ ಬಾಯಿ ಬಿಟ್ಟು ಹೇಳಮ್ ಗೌಡ್ರಿಗೆ. ಕೊಡ್ತಾರ ಅವ್ರು, ಏನ್ ಬೇಕಾದ್ ಕೊಡ್ತಾರ ನಿನಗ. ನೋಡಿ ಗೌಡ್ರಿ, ನೀವು ಬೆಲೆ ಕಟ್ಟಿದ ಪ್ರಕಾರ ನಾನು 4 ಎಕರೆ ಜಮೀನಿಗೆ 40 ಲಕ್ಷ ಹೋಗುತ್ತದೆ. ಇದಕ್ಕೆ 10 ಲಕ್ಷ ಸೇರಿಸಿ ಇನ್ನು 50 ಲಕ್ಷ ಹಣವನ್ನು ನಿಮಗೆ ಕೊಡುತ್ತೇನೆ. ನಿಮ್ಮ ಜಮೀನನ್ನೇ ನನಗೆ ಮಾರಾಟ ಮಾಡಿಬಿಡಿ. ಲೇ ಸೊಕ್ಕಿನ ಕುನ್ನಿ, ಈ MLA ಜಮೀನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಿಲಿಕ್ಕೆ ನಿಮಗೆ ಎಷ್ಟು ಸೊಕ್ಕು ಬಂದಿರಬೇಡ. ತಲಾಂತರ ಬಂದ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಹೊಡೆಯಲು ನೋಡುತ್ತಿರುವೆ ಅಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದಿರಬೇಕು. ಲೇ ಮೈಲಾರಿ, ಸುಮ್ಮನೆ ನಮ್ಮ ಮಾವ ಹೇಳಿದ ಮಾತನ್ನು ಒಪ್ಪಿಕೊಂಡು ಹೋದರೆ ಸರಿ, ಇಲ್ಲ ಇದ್ದಿದ್ದಾರೆ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳುತ್ತೆಯ ಜೋಕೆ. ಪ್ರಾಣ ಬಲರಾಮ, ಪ್ರಾಣ ಕಳೆದುಕೊಳ್ಳಕ್ಕೆ ನಾನೇನು ನಿನ್ನಪ್ಪನ ಆಸ್ತಿ ತಿಂದು ಬೆಳೆದವನಲ್ಲ. ಈ ಇಡೀ ತಾಲೂಕಿಗೆ ಪ್ರಗತಿಪರ ರೈತನೆಂದು ಹೆಸರಾಗಿರುವ ರೈತನ ಮಗ. ನಿಮ್ಮ ಹಾಗೆ ಕಾದಿ ತೊಟ್ಟು ಪರರ ಮೇಲೆ ಬಾಳಿಕೆ ಮಾಡು ಕದೀಮರಲ್ಲ. ಲೇ ಬಡ ಬಿಕ್ಕರಿ ನನ್ನ ಮಗನೇ, ಕೇವಲ ತಾಲೂಕಿಗಷ್ಟೇ ಹೆಸರು ಮಾಡಿರುವ ನಿನಗೆ ಇಷ್ಟಿರಬೇಕಾದರೆ ನಿನ್ನಂತ ಸಾವಿರಾರು ಕುನ್ನಿಗಳಿಗೆ ಅನ್ನ ಹಾಕಿ MLA ಆಗಿ ಮೆರೀತಿರುವ ನಮ್ಮ ಮಾವನಿಗೆ ಅಷ್ಟಿರಬೇಡ. ಅನ್ನ ಹಾಕುವ ಅನ್ನದಾತರು ನೀವಲ್ಲಲೇ ನಾಯಿಗಳು. ಅದೇ ಅನ್ನ ಹಾಕುವರ ಮನೆಗೆ ಕಣ್ಣು ಹಾಕುವ ಕದೀಮರು ನೀವು. ನಿಮ್ಮಂಥವರಿಗೆ ಖಾದಿ ಬಟ್ಟೆ ಕೊಟ್ಟು ಅಧಿಕಾರದಿಂದ ಮೆರೆಯಲಿಕ್ಕೆ ಬಿಟ್ಟವರು ನಮ್ಮಂತ ರೈತರು ಎಂದು ಮರೆಯಬೇಡ. ಲೇ ಸೊಕ್ಕಿನ ಕುನ್ನಿಯೇ, ಈ MLA ಮನೆಗೆ ಬಂದು ಸೊಕ್ಕಿನಿಂದ ಮಾತನಾಡುವಷ್ಟು ಸೊಕ್ಕು ಬೈತಾ ನಿನಗೆ? ಈ ರಾಜಕೀಯ ರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಇಡೀ ಸರ್ಕಾರವೇ ಗಡಗಡ ನಡುಗುವುದು. ಅಂಥದ್ರಲ್ಲಿ ನನ್ನ ಸರಿಸಮ ನಿಂತು ಮಾತನಾಡುವಷ್ಟು ದೊಡ್ಡವನಾಗಿಬಿಟ್ಟೆಯ ಬೇದಿ ಬೇಕಾರಿ. ಅಲ್ಲಲೇ ತಮ್ಮ, ನಮ್ಮ ಗೌಡ್ರ ಮನೆಗೆ ಬಂದು ಮತ್ ನಮ್ಮ ಗೌಡ್ರಿಗೆ ಎತ್ತಗಟ್ಟೆ ಮಾತಾಡ್ತಿಯಲ್ಲ ಮಗನ, ಎಷ್ಟರ ತಿಂಡಿರ್ಬೇಕಪ್ಪ ನಿಂದು. ನೋಡ ಮೈಲಾರಿ, ಸುಮ್ಮ ನಮ್ಮ ಗೌಡ್ರಿಗೆ ಹೂ ಅಂದ ಗೂಡ್ ಸೇರ್ಕೋ, ಇಲ್ಲಿಕ್ಕಂದ್ರೆ ಸಾಯ್ತಿ ಮಗನ. ಲೇ ಮೈಲಾರಿ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಗೌಡ್ರ ಅಪ್ಪಣೆ ಕೊಡೋದ್ರೊಳಗೆ ನೀನು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಹಸಿದುಕೊಂಡ ಈ ನನ್ನ ಕೊಟ್ಟಲಿಗೆ ರಕ್ತದ ರುಚಿಯನ್ನು ತೀರಿಸಬೇಕಾಗುತ್ತದೆ. ಯಾಚಾರ ಮಗನೇ. ಕಾಳಿಂಗ, ನಮ್ಮ ಹೊಲವನ್ನು ಕೊಡು ಎಂದ ತಕ್ಷಣ ಕೊಡೋದಕ್ಕೆ ನಾನೇನು ನಿಮ್ಮ ಹಾಗೆ ನಿಮ್ಮ ಸಾಹುಕಾರ ಸಾಕಿದ ನಾಯಿ ಅಲ್ಲ ಮಗನೇ. Hey Mailari, you are stupid. You just follow. Stop it. Mailari, the waste of the soil. ತಿಳಿಸಿ ಹೇಳ್ತೇನೆ ತಿಳಿದುಕೋ. ಬಂಜರ ಭೂಮಿ ಬರಡು ಭೂಮಿ ಇದೆ, ಎಕರೆಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ. ಸುಮ್ಮನೆ ದುಡ್ಡು ಸಂಪಾದನೆ ಮಾಡಿ ನಮಗೆ ಜಮೀನು ಕೊಟ್ಬಿಡು. ಆಫೀಸರ್, mind your language. You don't tell to me about knowledge. India is soil. This is our India is soil. And India is home.
ಆಫೀಸರ್, ಇವನು ರೈತನಾದ ಮಾತ್ರಕ್ಕೆ ಇವನಿಗೆ ಇಂಗ್ಲಿಷ್ ಬರುವುದಿಲ್ಲ ಎಂದು ತಿಳಿದುಕೊಂಡಿರುವುದು ನಿನ್ನ ಮುಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತನಾಡಲು ಮಾತ್ರ ಗೊತ್ತು. ಇದೇ ಇಂಗ್ಲಿಷ್ ಭಾರತದಲ್ಲಿ ಪ್ರಪ್ರಥಮವಾಗಿ ಕ್ರಿಸ್ತ ಶಕ 1835ರಲ್ಲಿ ಲಾರ್ಡ್ ನೆಕಲೆ ಜಾರಿಗೆ ತಂದಿದ್ದು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅದು ನನಗೂ ಗೊತ್ತು. ಆದ್ರೆ ಈಗ ಕನ್ನಡಕ್ಕೆ ಬೆಲೆ ಇಲ್ಲ, ಇಂಗ್ಲಿಷ್ಗೆ ಬೆಲೆ ಇದೆ. ಅಧಿಕಾರಿ, ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಕ್ಕಿಂತ ಮೂರ್ಖರು. ಏನ್ ಹೇಳು? ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಕ್ಕಿಂತ ಮೂರ್ಖರು. ಕಲಿಯೋಕೆ ಕೋಟಿ ಕೋಟಿ ಭಾಷೆ ಇದ್ದರು, ಆಡೋಕೆ ಒಂದೇ ಒಂದು ಭಾಷೆ, ಅದೇ ನಮ್ಮ ಮಣ್ಣಿನ ಕನ್ನಡ ಭಾಷೆ. ಇದೇ ನಮ್ಮ ಕನ್ನಡ ಭೂಮಿಯಲ್ಲಿ ಹುಟ್ಟಿದ 8 ಕವಿಗಳು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಣ್ಣಿನಲ್ಲಿ ನೀನು ಹುಟ್ಟಿದ್ದು. ನೀನು ನಿಜವಾದ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದವನಾದರೆ ಮೊದಲು ಕನ್ನಡವನ್ನು ಪ್ರೀತಿಸಿ ಮಾತನಾಡುವುದನ್ನು ಕಲಿ. ಆಗ ನಿನಗೆ ವೀರ ಕನ್ನಡಿಗ ಎನ್ನುತ್ತಾರೆ. ಲೇ ವೀರ ಕನ್ನಡಿಗನ ಮರಿ ಮೊಮ್ಮಗನೇ, ಭಾಷೆಯ ಬಗ್ಗೆ ಭಾಷಣ ಮಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ಹೊಲ ಕೊಡುವುದಕ್ಕೆ ಒಪ್ಪಿಕೊಂಡರೆ ಸರಿ, ಇಲ್ಲದಿದ್ದರೆ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ತೆಗೆದುಕೊಂಡು ಅದೇ ಜಾಗದಲ್ಲಿ ನಾನು ಫ್ಯಾಕ್ಟರಿಯನ್ನು ಕಟ್ಟದಿದ್ದರೆ ನನ್ನ ಹೆಸರು 1000 ಹಳ್ಳಿ ಸರದಾರ MLA ಚಕ್ರವರ್ತಿ ರಂಗೇಗೌಡನೇ ಅಲ್ಲ. ಲೇ ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ, ಸರಿಯಾಗಿ ನೆನಪಿನಲ್ಲಿಟ್ಟುಕೋ. ನೀನು ಈ ಖಾದಿ ಬಟ್ಟೆ ತೊಟ್ಟುಕೊಂಡು ಪರರ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಇದೇ ಕಾಕಿ ಬಟ್ಟೆ ತೊಟ್ಟುಕೊಂಡು ನಿನ್ನ ಓಟು ಹಾಕಿದ ಜನರಿಗೆ ಬಡಬಗ್ಗರಿಗೆ ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಅದೇ ಖಾದಿ ಬಟ್ಟೆ ಬಿಚ್ಚಿ ಕಾವಿ ಬಟ್ಟೆ ಧರಿಸಿ ಸಮಾಜ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಈ ಇಡೀ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತು ಅನ್ನ ಹಾಕುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಎನ್ನುತ್ತಾರ. ಈ ಮಾತನ್ನು ಮಾತ್ರ ಮರೆಯಬೇಡ ರಂಗೇಗೌಡ. ಬರುತ್ತೇನೆ. ಮಿಸ್ಟರ್ ರಂಗೇಗೌಡ, ಈ ಖಾದಿ ಬಟ್ಟೆ ತೊಟ್ಟುಕೊಂಡು ಅಧಿಕಾರ ನೀನು ನಡೆಸುವುದು ಕೇವಲ 5 ವರ್ಷ ಮಾತ್ರ. ಆದರೆ ಈ ಸಿಡಿಲಿನ ಆರ್ಭಟಕ್ಕೆ ಹೆದರದೆ ಬೆನ್ನೆಲುಬಾಗಿ ನಿಂತು ದುಡಿಯುತ್ತಿರುವ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಪ್ರಳಯವಾಗುವ ತನಕ ನೆನಪಿಟ್ಟುಕೋ ಈ ಪ್ರಳಯಾಂತಕನ ಮಾತನ್ನು. ಬರುತ್ತೇನೆ ರಂಗೇಗೌಡ. ಪ್ರಳಯ, ಈ ಪ್ರಳಯ ಅಂತ ಪವಾಡ ಪರಶಿವನಿಗೆ ತಿಳಿದಿಲ್ಲ ಎಂದಾಗ ನಿನ್ನಂತ ನರ ಕುಣ್ಣಿಗಳಿಗೆ ಅದು ಹೇಗೆ ತಿಳಿಯಬೇಕು? ಮೈಲಾರಿ, ನಿನ್ನ ಪಾಪದ ಕೂಡ ತೊಂಬೆ ತುಳುಕಾಡುತ್ತದೆ ಎಂದಾಗ ಎಂದು ಬೋರ್ ಕರೆಯುತ್ತಿರುವೆ ಆ ಮಗನೇ. ಇದು ಅಂತ್ಯ ಅಲ್ಲ ಮಗನೇ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಅದು ಹೇಗೆ ಗೆದ್ದು ಬದುಕುತ್ತೀಯೋ ನಾನು ನೋಡುತ್ತೇನೆ. ಬಲರಾಮ, ಬಲರಾಮ, ಇವನು ಬೆಳೆದ ಕಬ್ಬಿನ ಬೆಳೆಯನ್ನು ತಂದರೆ
ವಾಪಸ್ ಕಳಿಸಿಬಿಡು. ಅವನ್ ಎಲ್ಲಿ ಮಾರಿಕೊಳ್ತಾನೋ ಮಾರಿಕೊಳ್ಳಲಿ. ಆ ಬಂಡ ರೈತ ಪಡ್ಜಂತಿ ಲೇ ಪಡ್ಜಂತಿ, ಮುಂದಿನ ಕೆಲಸ ಬಡವ್ರ ಕೈಲಿ ಬಯಸ್ಕೋತಿಲ್ಲ, ನಾಚಿಕರ ಬರ್ತೈತಿ ಇಲ್ಲಿ ನನಗೆ. ಮತ್ತೆ ಮುಂದಿನ ಏನು ಕೆಲಸ? ಐಬೋಳಿಗೆ ಏನೋ ಮೀಟಿಂಗ್ ಐತತ್ತ, ಹೋಗೋಣ ನಡ್ರಿ. ಹೋಗೋಣ. ಮಣ್ಣು ಹೇಳಿದ್ನಲ್ಲ, ಆ ಅಕ್ಕಿ ರೆಡಿ ಮಾಡೇ ಇಲ್ಲ. ಮಾಡೀನ್ರಿ ಎಲ್ಲ ಮೇಕಪ್ ಮಾಡ್ಕೊಂಡು ಅಗ್ರಿ ಒಳಗೆ ಕೂತಾಳ. ನಡಿಲೇ ಮಗನ ನಡೆ. ನಡಿ ನಡಿ